ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ ಟಾಕೀಸ್ ವಾಹಿನಿಗೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದ ಸುಸ್ವಾಗತ. ಈ ದೃಶ್ಯಾವಳಿಯಲ್ಲಿ ಗುರುವಿನ ಪಥ ಬದಲಾವಣೆ ಮತ್ತು ಅದರ ಆಧಾರದಲ್ಲಿ ದ್ವಾದಶ ರಾಶಿಯವರ ಮೇಲೆ ಆಗತಕ್ಕಂಥ ಎಲ್ಲ ಪ್ರಭಾವಗಳ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡೋಣ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಸೊ ಎಲ್ಲ ರಾಶಿಗಳಿಗಿಂತ ವಿಶೇಷವಾದ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು ಯಾರಾದರೂ ಅಂತಂದರೆ ಅದು ನಿಶ್ಚಯವಾಗಿ ಕರ್ಕಾಟಕ ರಾಶಿಯವರೇ ಆಗಿರ್ತಾರೆ. ಕಾರಣ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇರತಕ್ಕಂಥದ್ದು. ಗುರು ನಿಮಗೆ 6ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ ಎರಡೂ ಸಹ ಆಗಿರ್ತಾನೆ. ಸೊ ಈ ಸಮಯದಲ್ಲಿ ಏನಂತಂದರೆ 9ನೇ ಮನೆ ಅಂತಂದರೆ ಭಾಗ್ಯಸ್ಥಾನ, ಪೂರ್ವ ಪುಣ್ಯಸ್ಥಾನ ಆಗಿರುತ್ತೆ. 6ನೇ ಮನೆ ಅಂತಂದರೆ ರೋಗಸ್ಥಾನ, ಋಣಸ್ಥಾನ, ಶತ್ರುಸ್ಥಾನಗಳಾಗಿರುತ್ತೆ. ಇಲ್ಲಿ ವಿಶೇಷವಾಗಿ ಈ ಸಮಯದಲ್ಲಿ ಏನೇ ಒಂದು ನಿಮಗೆ ಆರೋಗ್ಯದ ಸಮಸ್ಯೆಗಳಿರಲಿ ಅದೆಲ್ಲವನ್ನ ಗೆದ್ದುಕೊಂಡು ಬರ್ತೀರಾ. ಬಹಳಷ್ಟು ಜನಗಳಿಗೆ 6 ತಿಂಗಳು, 8 ತಿಂಗಳು, 1.5 ವರ್ಷದಿಂದ ಹಾಸ್ಪಿಟಲೈಸ್ ಆಗಿರುವಂಥದ್ದು, ಅಥವಾ ನಿರಂತರವಾಗಿ ಹಾಸ್ಪಿಟ್ಲಿಗೆ ಓಡಾಟವನ್ನು ಮಾಡ್ತಾ ಇರತಕ್ಕಂಥದ್ದು, ಅಥವಾ 10 ಮೆಡಿಕೇಷನ್ಸ್ನ ಬದಲಾವಣೆ ಮಾಡಿ 10 ಡಾಕ್ಟರ್ಗಳನ್ನ ಬದಲಾವಣೆ ಮಾಡಿದ್ರು ಸಹ ಏನು ಅಂತ ಕೆಲವು ಸಾರಿ ಎಷ್ಟೇ ಟೆಸ್ಟ್ಗಳು ಮಾಡಿದ್ರು ಸಹ ರೂಟ್ ಕಾಸ್ ಏನು ಅಂತ ಕಂಡುಹಿಡಿಯೋಕ್ಕಾಗದೇ ಇರತಕ್ಕಂಥ ಕೆಲವು ಗುಪ್ತ ರೋಗಗಳು ಅಂತ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರತಕ್ಕಂಥ ಒಂದು ವಿಶೇಷವಾದ ಸಮಯ ಇದಾಗಿರುತ್ತೆ. ಹೇಗಾಗುತ್ತೆ ಇವೆಲ್ಲ ಅಂತಂದರೆ ಫಲ ಅಗೋಚರ ಅಂತ ಹೇಳ್ತಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಸೊ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಕರ್ಮ ಅನ್ನೋದು ಯಾವಾಗ ಕಳೆಯುತ್ತೋ ಆಟೋಮೆಟಿಕ್ಕಾಗಿ ನಮಗೆ ಒಳ್ಳೆಯದು ಅನ್ನೋದು ಜೀವನದಲ್ಲಿ ತಾನಾಗಿ ಪ್ರವೇಶ ಮಾಡಿಬಿಡುತ್ತೆ. ಸೊ ಎಲ್ಲವೂ ಕರ್ಮ ಫಲಿತಾಂಶದ ಆಧಾರದಲ್ಲಿರ್ತಕ್ಕಂಥ ವಿಚಾರಗಳಾಗಿರುತ್ತವೆ. ಸೊ ಈ ಸಮಯದಲ್ಲಿ ನಿಮ್ಮ ಗತಕಾಲದ ಕರ್ಮಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಶಿಸಿ ಹೋಗಿ ಆ ತಪ್ಪುಗಳು, ಆ ಪಾಪಗಳು ಏನೇ ಮಾಡಿದರೂ ಸಹ ಅದರಿಂದ ಹೊರಗಡೆ ಬಂದು ಪಾಪದ ರೂಪದಲ್ಲೇ ನಮಗೆ ರೋಗಗಳು ಆಗಲಿ ಅಥವಾ ಬಾಧೆಗಳಾಗಲಿ ಜೀವನದಲ್ಲಿ ಬರತಕ್ಕಂಥದ್ದು ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಯಾವಾಗ ಈ ರೋಗ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೋ ನಿಮ್ಮ ಕರ್ಮಗಳು ಕಳೆದಿದೆ ಅನ್ನೋದಕ್ಕೆ ಅದೊಂದು ಸಂಕೇತ ಆಗಿರುತ್ತೆ. ಸೊ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಕರ್ಕಾಟಕ ರಾಶಿನವರು. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೈಯರ್ ಎಜುಕೇಷನ್ ಯಾರ್ಯಾರು ಪರ್ಸ್ಯೂ ಮಾಡ್ತೀರಾ ಅವರೆಲ್ಲರಿಗೂ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ಇದಾಗಿರುತ್ತೆ. ಎಸ್ಪೆಷಲಿ ಇವತ್ತು ಸ್ಟೂಡೆಂಟ್ಸ್ ಒಂದು ಗೊಂದಲದಲ್ಲಿದ್ದಾರೆ. ಒಂದು ಸಿಲೆಬಸ್ಸು ಅಥವಾ ಒಂದು ವೇ ಆಫ್ ಎಜುಕೇಷನ್ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ಸ್ಟೇಟ್ ಸಿಲೆಬಸ್ ಮಾಡ್ಕೊಂಡಿರ್ತೀರ. ಇಲ್ಲಿಂದ ಆಚೆಗೆ CBSEಗೆ ಹೋಗಬೇಕಾ ಅಥವಾ CBSEಯಿಂದ ICSEಗೆ ಹೋಗಬೇಕಾ ಅಥವಾ ವೈಸ್ ವರ್ಷ ಯಾವುದನ್ನು ಮಾಡ್ಕೋಬೇಕು ಅನ್ನೋ ಒಂದು ಗೊಂದಲದಲ್ಲಿರ್ತೀರ. ಸೊ ಆ ಥರದವರೆಲ್ಲರಿಗೂ ಅಷ್ಟೇ ಈ ಸಮಯದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಮುಂದಿನ 5 ವರ್ಷ, ಮುಂದಿನ 7 ವರ್ಷಗಳಿಗೆ ಬೇಕಾಗಿರತಕ್ಕಂಥ ಸರಿಯಾದ ರೂಟನ್ನು ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಕ್ಲಾರಿಟಿ ನಿಮಗೆ ಸಿಗೋ ಸಾಧ್ಯತೆಗಳಿರುತ್ತೆ. ಬಹಳಷ್ಟು ಜನಗಳಿಗೆ ಈ ಸಮಯದಲ್ಲಿ ವಿಶೇಷವಾದ ಭಾಷೆಗಳನ್ನು ಕಲಿಯುವಂಥ ಒಂದು ಯೋಗವು ಸಹ ಬರುತ್ತೆ. ನಿಮಗೆ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಆಗಿರ್ಬೋದು ಅಥವಾ ನಮ್ಮದೇ ಒಂದು ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಆಗಿರ್ಬೋದು. ಇದನ್ನು ನೀವು ಕಲಿಯೋದಕ್ಕೆ ಯಾರ್ಯಾರು ಪ್ರಯತ್ನಗಳು ಮಾಡ್ತೀರಾ ಅವರೆಲ್ಲರಿಗೂ ಅಷ್ಟೇ ಇದು ಒಂದು ಲಾಂಗ್ ಟರ್ಮ್ ವ್ಯಾಲ್ಯೂಯಬಲ್ ಅಸೆಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಯಾರ್ಯಾರಿಗೆ ಈ ಲ್ಯಾಂಗ್ವೇಜ್ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಇದೆ, ಲಿಂಗ್ವಿಸ್ಟಿಕ್ ಸ್ಟಡೀಸ್ನಲ್ಲಿ, ಅವರುಗಳು ನಿಶ್ಚಯವಾಗಿ ಈ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದೇ ಇರೋ ಒಂದು ಹೊಸ ಭಾಷೆ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಅದ್ಭುತವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ನಿಮ್ಮ ಮುಂದಿನ ವೃತ್ತಿ ಜೀವನಕ್ಕೆ ಇದು ಒಂದು ಒಳ್ಳೆ ಬುನಾದಿ ಆಗುವಂಥ ಒಂದು ಸಾಧ್ಯತೆಯನ್ನು ಸಹ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ಒಂದು ಸಪ್ತಾಹದ ಕಾಲ ಮನೆಯಲ್ಲಾಗಿರ್ಬೋದು, ದತ್ತಾತ್ರೇಯ ಸನ್ನಿಧಾನದಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಗುರುಗಳ ಒಂದು ಸನ್ನಿಧಾನದಲ್ಲಾಗಿರ್ಬೋದು, ಒಂದು ಸಪ್ತಾಹ ಅಂದರೆ 7 ದಿನಗಳ ಕಾಲ ಗುರುಚರಿತ್ರೆ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿಸಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಯಾವುದೇ ಅನುಮಾನ ಇರೋದಿಲ್ಲ ಇದರಲ್ಲಿ. ಅದೇ ಪ್ರಕಾರ ಯಾರಿಗೆ ಅನುಕೂಲ ಇರುತ್ತೆ ಆ ಥರದವರು ಈ ಕನಕ ಪುಷ್ಯರಾಗ ಅಂದರೆ ಯೆಲ್ಲೋ ಸಫೈರ್ ಅನ್ನತಕ್ಕಂಥ ಫಸ್ಟ್ ಗ್ರೇಡ್ ಒರಿಜಿನಲ್ ಸ್ಟೋನ್, ಇದನ್ನು ಬಂಗಾರದಲ್ಲಿ ನೀವು ರಿಂಗಾಗಿ ಮಾಡಿಸಿ, ಉಂಗುರವಾಗಿ ಮಾಡಿಸಿ ಬಲಗೈನಲ್ಲಿ ಈ ತೋರು ಬೆರಳಿಂದ ಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡಿಕೊಂಡ ನಂತರ 48ರಿಂದ 96 ದಿನಗಳಲ್ಲಿ ವಿಶೇಷವಾದ ಬದಲಾವಣೆ ಆಗೋದನ್ನು ನೀವೇ ಖುದ್ದಾಗಿ ಕಂಡುಕೊಳ್ತೀರಾ. ಇದನ್ನು ಮಾಡಿ ಎಲ್ಲವೂ ಒಳಿತಾಗುತ್ತೆ ನಿಮಗೆ. ಇನ್ನು ಋಣಬಾಧೆಯಿಂದನೂ ಅಷ್ಟೇ ಹೊರಗಡೆ ಬರ್ತೀರಾ. ಈ ಸಮಯದಲ್ಲಿ ಬಹಳಷ್ಟು ಜನ ತುಂಬ ಸಾಲಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಕರ್ಕಾಟಕ ರಾಶಿಯವರ ಒಂದು ಗುಣ ಏನಂತಂದರೆ ಅವ್ರು ಯಾವುದಕ್ಕೂ ವಿಚಲಿತರಾಗೋದಿಲ್ಲ. ಎಷ್ಟೇ ಸಮಸ್ಯೆ ಇದ್ದರೂ ಸಹ ಹೊರಗಡೆ ಗೊತ್ತಾಗದೇ ಇರೋ ರೀತಿಯಲ್ಲಿ ತಮ್ಮನ್ನು ತಾವು ತುಂಬ ಶಾಂತವಾಗಿ ತೋರಿಸ್ಕೊಳ್ತಾ ಇರ್ತಾರೆ. ಒಳಗಡೆ ಮಾತ್ರ ಒಂದು ಸುನಾಮಿ ಎದ್ದೇಳ್ತಾ ಇರುತ್ತೆ ಸದಾಕಾಲ. ಒಂದು ವಾಲ್ಕೆನೋ, ಒಂದು ಅಗ್ನಿಪರ್ವತ ಅಲ್ಲಿ ಹೊಯ್ದಾಡ್ತಾ ಇರುತ್ತೆ. ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಏನು ನಡೀತಾ ಇದೆ, ಒಳಗಡೆ ಇರತಕ್ಕಂಥ ಸಮಸ್ಯೆಗಳು ಅಂತ. ಅದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಈ ಸಮಯದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಅನ್ನೋದು ನಿಮಗೆ ಬಹಳ ದೊಡ್ಡ ಅಸ್ತ್ರವಾಗುತ್ತೆ. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಬಿಲೀಫ್ ಅನ್ನತಕ್ಕಂಥದ್ದು, ನಿಮ್ಮ ಮೇಲೆ ನಿಮಗಿರ್ತಕ್ಕಂಥ ಬಲವೇ, ನಂಬಿಕೆಯೇ ನಿಮ್ಮನ್ನು ಎಲ್ಲದರಿಂದ ಮೇಲಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಶೇಷವಾದ ಒಂದು ಸಾಧನ ಆಗಿರುತ್ತೆ ಈ ಸಮಯದಲ್ಲಿ. ಸೊ ಋಣಗಳಿಂದ ಹೊರಗಡೆ ಬರ್ತೀರಾ. ಎಂಥ ದೊಡ್ಡ ಸಾಲಗಳಿದ್ರೂ ಅಷ್ಟೇ ಹಂತ ಹಂತವಾಗಿ ಎಲ್ಲವನ್ನು ತೀರಿಸ್ಕೊಳ್ತಾ ಬರ್ತೀರಾ ನೀವು.
ಇನ್ನು ಶತ್ರುಗಳು ಅಷ್ಟೇ, ವಿಶೇಷವಾಗಿ ಈ ಸಮಯದಲ್ಲಿ ಒಂದಷ್ಟು ಜನ ಶತ್ರುಗಳು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಇಲ್ಲ ದೂರ ಹೊರಟು ಹೋಗ್ತಾರೆ. ಇನ್ನು ಇವ್ರ ಜೊತೆ ನಾವು ಫೈಟ್ ಮಾಡಿ ಏನು ಪ್ರಯೋಜನ ಇರೋದಿಲ್ಲ, ನಮ್ಮ ಸಮಯ ನಮ್ಮ ಎನರ್ಜಿ ಎಲ್ಲವೂ ವೇಸ್ಟ್ ಆಗುತ್ತೆ, ಇವರು ಕುಗ್ಗತಕ್ಕಂಥ ವ್ಯಕ್ತಿಗಳಲ್ಲ, ಇವರು ಬಂಡೆಕಲ್ಲಿದ್ದ ಹಾಗೆ ಅಂತ ತಿಳ್ಕೊಂಡು ನಿಮ್ಮಿಂದ ದೂರ ಹೊರಟು ಹೋಗ್ತಾರೆ. ಸೊ ಇದು ನಿಮ್ಮ ವಿಜಯದ ಸಂಕೇತ ಆಗಿರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಗುರು ಉಚ್ಚನಾಗಿದ್ದು ಪಂಚಮ ಸ್ಥಾನದ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ, ಸಪ್ತಮದ ಮೇಲೆ ಪೂರ್ಣ ಗುರುವಿನ ದೃಷ್ಟಿ ಬೀಳ್ತಾ ಇದೆ, 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಇದರ ಫಲಿತಾಂಶ ಹೇಗಿರುತ್ತೆ ಅಂದರೆ ಪಂಚಮ ಸ್ಥಾನ ಅಂತಂದರೆ ಸಂತಾನ ಸ್ಥಾನ ಆಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ 30, 35, 40, 45 ವಯೋಮಾನದಲ್ಲಿರ್ತಕ್ಕಂಥ ದಂಪತಿಗಳು ಬಹಳಷ್ಟು ಜನ ಇವತ್ತು ಪ್ರಯತ್ನ ಮಾಡ್ತಾ ಇರ್ತೀರಾ. ಮದುವೆ ಆಗಿ ಎಷ್ಟೋ ವರ್ಷಗಳಾಗಿದ್ದರೂ ಸಹ ಸಂತಾನ ಭಾಗ್ಯ ಅನ್ನತಕ್ಕಂಥದ್ದು ಆಗಿರೋದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗ ಎಷ್ಟೋ ಟ್ರೀಟ್ಮೆಂಟ್ಗಳನ್ನು ಸಹ ಮಾಡ್ಕೊಂಡಿರ್ತೀರ, ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ. ಆ ಟ್ರೀಟ್ಮೆಂಟ್ಗಳು ಸಹ ಫೇಲ್ಯೂರ್ ಆಗೋಗಿರುತ್ತೆ ಎಷ್ಟೋ ಬಾರಿ. ಡಾಕ್ಟ್ರುಗಳನ್ನ ಕೇಳಿದ್ರೆ ಟೆಕ್ನಿಕಲ್ ರೀಸನ್ಸ್ ಏನನ್ನು ಹೇಳ್ತಾರೆ. ಸೊ ಅದನ್ನು ಕೇಳ್ಕೊಂಡು ನೀವು ಸುಮ್ಮನೆ ಸೈಲೆಂಟ್ ಆಗಬೇಕಷ್ಟೇ ಹೊರತು ಅದರಿಂದ ಸಿಗತಕ್ಕಂಥ ಫಲಿತಾಂಶ ಅನ್ನತಕ್ಕಂಥದ್ದು ಏನೂ ಇರೋದಿಲ್ಲ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ಈ ಸಮಯದಲ್ಲಿ ದೈವಬಲ ಅನ್ನೋದು ನಿಮಗೆ ವಿಶೇಷವಾಗಿ ನಿಮಗೆ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ. ಸೊ ಮತ್ತೊಮ್ಮೆ ಇದನ್ನೇ ಹೇಳ್ತೀನಿ ನಾನು, ನಮಗೆ ಸಂತಾನ ಪ್ರಾಪ್ತಿ ಆಗದೆ ಇರೋದಕ್ಕಾಗಲಿ ಅಥವಾ ಸರಿಯಾದಂಥ ಒಂದು ಲಾಭಾಂಶಗಳು ಸಿಗದೇ ಇರತಕ್ಕಂಥದ್ದಾಗಲಿ, ಸರಿಯಾದ ಸಂಗಾತಿ ಜೀವನದಲ್ಲಿ ಸಿಗದೇ ಇರತಕ್ಕಂಥದ್ದಾಗಲಿ ಎಲ್ಲವೂ ಕರ್ಮ ಫಲಿತಾಂಶಗಳೇ ಆಗಿರುತ್ತೆ. ಯಾವಾಗ ಕರ್ಮ ಕಳೆಯುತ್ತೋ ಈ ಸೌಭಾಗ್ಯಗಳೆಲ್ಲವೂ ಸಹ ನಮ್ಮ ಜೀವನದಲ್ಲಿ ತಾನಾಗಿ ಬರ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾವ್ಯಾವ ದಂಪತಿಗಳು ಬಹಳಷ್ಟು ದಿವಸಗಳಿಂದ ಕಂಗೆಟ್ಟಿರ್ತೀರ, ಸಂತಾನ ಪ್ರಾಪ್ತಿ ಆಗಿದೆ, ಅವರಿಗೆಲ್ಲರಿಗೂ ಸಹ ಈ ಸಮಯದಲ್ಲಿ ಶುಭ ಸುದ್ದಿ ಬರುವಂಥ ಒಂದು ಸಾಧ್ಯತೆ ಸ್ಪಷ್ಟವಾಗಿದೆ, ಯಾವುದೇ ಅನುಮಾನ ಇಲ್ಲ. ಈ ಪುತ್ರಕಾರಕನಾಗಿರ್ತಕ್ಕಂಥ ಸಂತಾನಕಾರಕನಾಗಿರ್ತಕ್ಕಂಥ ಗುರು ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಮೊದಲನೇ ಅನುಕೂಲ. ಆದರೆ ಎರಡನೇ ಅನುಕೂಲ ಅಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು, ಮೂರನೆಯದು ಆ ಉಚ್ಚ ಗುರುವಿನ ದೃಷ್ಟಿ ಸಂತಾನ ಸ್ಥಾನದ ಮೇಲೆ ಬೀಳತಕ್ಕಂಥದ್ದು. ಸೊ ಬಹಳಷ್ಟು ಜನ ಕೆಲವು ಸ್ವಇಚ್ಛೆಯಿಂದನೂ ಮಕ್ಕಳು ಬೇಡ ಅಂತ ಹೇಳಿಬಿಟ್ಟು ದೂರನೇ ಇದ್ಬಿಟ್ಟಿರ್ತಾರೆ. ಎಷ್ಟೋ ಜನ ಒಂದು ವಯಸ್ಸಿನಲ್ಲಿರೋವರೆಗೂ ಸಹ ನಿಮಗೆ ಗೊತ್ತಾಗೋದಿಲ್ಲ ಅದರ ಅವಶ್ಯಕತೆ, ಅದರ ಅನಿವಾರ್ಯತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನಾವಿಬ್ಬರು ಒಬ್ರಿಗೊಬ್ರು ಇದ್ದುಬಿಡ್ತೀವಿ, ನಾವು ಯಾರೂ ಬೇಡ ಅಂತ ಹೇಳಿ ಇಬ್ಬರೂ ದುಡಿತೀವಿ, ಮಕ್ಕಳು ಬೇಡ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ಒಂದು ಕೆಟಗರೈಸೇಷನ್ ಮಾಡ್ಕೊಂಡಿದ್ದಾರೆ, DINK ಅಂತ ಹೇಳ್ತಾರೆ. ಒಂದು ವಯಸ್ಸಾದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನಿಮಗೆ ನೀವು ದುಡಿದಿದ್ದೆಲ್ಲವೂ ಸಹ ವ್ಯರ್ಥ. ಮನೆಯಲ್ಲಿ ಒಂದು ಮಗು ಇದ್ದರೆ ನಿಮ್ಮದು ಅನ್ನತಕ್ಕಂಥ ಒಂದು ಔರಸ ಪುತ್ರ, ಒಂದು ಸಂತಾನ ಇದ್ದರೆ ಅದರ ಸಮಾನ ಯಾವುದೂ ಇಲ್ಲ ಅನ್ನತಕ್ಕಂಥದ್ದು ಒಂದು ವಯಸ್ಸಾದ ಮೇಲೆ ಗೊತ್ತಾಗುತ್ತೆ. ಆ ಥರ ಥಾಟ್ ಪ್ರೋಸೆಸ್ಸಲ್ಲಿರ್ತಕ್ಕಂಥ ಯಾರಾದರೂ ಇದ್ದರೂ ಅಷ್ಟೇ ನಮ್ಗೆ ಹೇಳ್ತಾ ಇದ್ದೀನಿ, ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ಆ ಒಂದು ಆಲೋಚನೆಯಿಂದ ಹೊರಗಡೆ ಬನ್ನಿ. ಸಂತಾನಾಪೇಕ್ಷೆಗಳಾಗಿ ಆ ಮಾರ್ಗದಲ್ಲಿ ಪ್ರಯತ್ನವನ್ನು ಮಾಡಿ ನಿಮ್ಮ ವಂಶವನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲೂ ಈ ಸಮಯದಲ್ಲಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ, ಯಾವುದೇ ಅನುಮಾನ ಇರುವುದಿಲ್ಲ ನಿಮಗೆ. ಇನ್ನು ಉಚ್ಚ ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಸ್ಥಾನದ ಮೇಲೆ ಬೀಳತಕ್ಕಂಥದ್ದು. ಈ ಸಮಯದಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ಸು, ಬಾಂಡಿಂಗ್ಸು, ಫ್ರೆಂಡ್ಶಿಪ್ಸು ಇವೆಲ್ಲ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಸ್ಪೆಷಲಿ ಏನಂತಂದರೆ ಯಾರ್ಯಾರು ಈ ಒಂದು ಫುಡ್ ಆ್ಯಂಡ್ ಬೆವರೇಜ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ, ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಪರೇಷನ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಮತ್ತು ಏರ್ ಫೋರ್ಸ್ನಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಡಿಫೆನ್ಸಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಅಷ್ಟೇ ಸಾಕಷ್ಟು ಲಾಭಗಳು ಮತ್ತು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಸಿಗತಕ್ಕಂಥದ್ದು ಈ ಸಮಯದಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಾಗೆ ಮೆಂಟರ್ಸು, ಕೌನ್ಸಿಲರ್ಸು, ಗೈಡ್ಸು ಈ ಪ್ರೊಫೆಷನಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಕರ್ಕಾಟಕ ರಾಶಿನವರಿಗೆ ಸಾಕಷ್ಟು ಲಾಭಗಳನ್ನು ಪಡ್ಕೊಳ್ತೀರಾ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಆಗ ಬರತಕ್ಕಂಥ ಕ್ಷೇತ್ರಗಳು ಅಂತಂದರೆ ಈ ಒಂದು ಕೌನ್ಸಿಲಿಂಗ್ ಆಗಲಿ, ಟೀಚಿಂಗ್ ಆಗಲಿ, ಅಥವಾ ಈ ಒಂದು ಕೇರಿಂಗ್ ಮಾಡ್ತಕ್ಕಂಥ ಒಂದು ಪ್ರೊಫೆಷನ್ ಅಂದರೆ ಒಂದು ಡಾಕ್ಟರ್ ಆಗಲಿ, ನರ್ಸ್ ವೃತ್ತಿಯಾಗಲಿ ಇದನ್ನು ಮಾಡ್ತಕ್ಕಂಥವ್ರು ಯಾರ್ಯಾರು ಕರ್ಕಾಟಕ ರಾಶಿಯವರು ಇರ್ತೀರಾ ಅವರೆಲ್ಲರಿಗೂ ಅಷ್ಟೇ ಈ ಮುಂದಿನ 5 ತಿಂಗಳು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಅದ್ಭುತವಾದ ಸಾಧನೆ ಮಾಡ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಸರಿಯಾದ ಪ್ರಶಂಸೆ ಬರ್ತಕ್ಕಂಥದ್ದು, ಜನಗಳು ನಿಮ್ಮ ಮೇಲೆ ಹೆಚ್ಚಿನ ಒಂದು ಗೌರವ ಮತ್ತು ನಂಬಿಕೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಒಂದು ಶುಶ್ರೂಷೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿ ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಅಷ್ಟೇ ಅದ್ಭುತವಾದ ಲಾಭಗಳನ್ನು ಈ ಸಮಯದಲ್ಲಿ ಪಡ್ಕೊಳ್ತೀರಾ ನೀವು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಿಮಗೆ ಷಷ್ಠಾಧಿಪತಿ 9ನೇ ಮನೆ ಅಧಿಪತಿ ಎರಡೂ ಆಗಿರತಕ್ಕಂಥ ಗುರು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥದ್ದು, ನೇರವಾಗಿ 9ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳತಕ್ಕಂಥದ್ದು. ಈ ಸಮಯದಲ್ಲಿ ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು, ಅವರ ಒಂದು ಶುಭ ಕಾರ್ಯಗಳು ಅದೆಲ್ಲವೂ ನಿಮಗೆ ಫಲಿತಾಂಶ ಕೊಡ್ತಕ್ಕಂಥದ್ದು, ಅವರ ಒಂದು ಆಶೀರ್ವಾದ ನಿಮ್ಮನ್ನು ಕಾಪಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಸಹ ಈ ಸಮಯದಲ್ಲಿ ಗೋಚರವಾಗ್ತಾ ಇದೆ. ವಿಶೇಷವಾಗಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಎಷ್ಟೇ ಕೆಲಸಗಳು ನಮ್ಮನ್ನು ಕಾಪಾಡೋದಿಲ್ಲ. ಎಲ್ಲೋ ಹೋಗಿರ್ತೀವಿ, ನಮ್ಮ ಹಿರಿಯ, ನಮ್ಮ ತಾತ, ನಮ್ಮ ಮುತ್ತಾತರು ಯಾರೋ ಒಬ್ಬರು ಹೆಸರು ಹೇಳ್ತಾ ಇದ್ದಾಗೆ ನಮಗೆ ಸಿಗತಕ್ಕಂಥ ಗೌರವನೇ ಬೇರೆ ಆಗಿರುತ್ತೆ, ನಮಗೆ ಸಿಗತಕ್ಕಂಥ ಒಂದು ಆದರ ಸನ್ಮಾನಗಳೇ ಬೇರೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಹಿರಿಯರು ನಿಮ್ಮನ್ನು ವಿಶೇಷವಾಗಿ ನಿಮಗೆ ಒಂದು ಅಗೋಚರ ಶಕ್ತಿಯಾಗಿ ಕಾಪಾಡ್ತಕ್ಕಂಥದ್ದನ್ನು ಸಹ ಈ ಸಮಯದಲ್ಲಿ ನೀವು ಕಂಡುಕೊಳ್ತೀರಾ. ಶುಭವಾಗಿದೆ, ಏನೂ ತೊಂದರೆ ಇಲ್ಲ.